ವಿದ್ಯಾದೇವತೆ ನೆಲೆಸಿದ ಶಾಲೆ ನಿತ್ಯ ಸರಸ್ವತಿ ದರ್ಶನಿ ಶಾಲೆ. ನಿತ್ಯ ನಿಯಮಗಳ ಕಲಿಸುವ ಶಾಲೆ ನಮ್ಮೂರ ಸರ್ಕಾರಿ ಕನ್ನಡ ಶಾಲೆ. ಹಲೋ ಮಕ್ಕಳೇ, ಇಂದು ನಾವು ನಲಿಕಲಿ 3ನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯದ ಸಂಬಂಧಪಟ್ಟಂತಹ ಇದು ಮೊದಲನೇ ಅಭ್ಯಾಸದ ಹಾಳೆಯಾದಂಥ ಪೂರ್ವಭಾವಿ ಚಟುವಟಿಕೆ. ಈ ಪೂರ್ವಭಾವಿ ಚಟುವಟಿಕೆಯಲ್ಲಿ ನಾವು ಇಲ್ಲಿ ನೋಡ್ರಲೆ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಚಿತ್ರಗಳನ್ನು ಹೆಸರಿಸು ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನೋಡಿ ನೀವು ಅವು ಯಾವ ಚಿತ್ರಗಳಿವೆ ಅನ್ನೋದು ನೀವೇನು ಮಾಡಬೇಕು, ಅವುಗಳನ್ನು ಗುರುತಿಸಿ ಪದಗಳನ್ನು ಬರೆಯಬೇಕು. ಈಗ ನೋಡ್ರಲೆ ಮೊದಲನೇ ಚಿತ್ರ ಯಾವುದಿದೆ, ಮೊದಲನೇ ಚಿತ್ರ ಯಾವುದು, ಬೆಕ್ಕು. ಯಾವುದು, ಬೆಕ್ಕು. ಈ ರೀತಿಯಾಗಿ ನೀವು ಬೆಕ್ಕು ಅಂತ ಈ ರೀತಿಯಾಗಿ ನೀವು ಬರೀಬೇಕು, ಬೆಕ್ಕು. ಎರಡನೇ ಚಿತ್ರ ಯಾವುದಿದೆ, ಎರಡನೇ ಚಿತ್ರ ತೊಟ್ಟಿಲು. ಯಾವುದು, ತೊಟ್ಟಿಲು. ಈ ರೀತಿಯಾಗಿ ತೊಟ್ಟಿಲು ಅಂತ ನೀವು ಬರೆಯಬೇಕು. ಅದೇ ರೀತಿಯಾಗಿ ನೀವು ಮೂರನೇ ಚಿತ್ರ ಯಾವುದಿದೆ ನೋಡ್ರಲ್ಲೇ, ಮೂರನೇ ಚಿತ್ರ ಹೃದಯ. ಮೂರನೇ ಚಿತ್ರ ಯಾವುದು, ಹೃದಯ. ಹೃದಯ. ನಾಲ್ಕನೇ ಚಿತ್ರ ನೋಡ್ರಲ್ಲೇ, ನಾಲ್ಕನೇ ಚಿತ್ರ ಯಾವುದು, ಸೌತೆಕಾಯಿ. ಯಾವುದು, ಸೌತೆಕಾಯಿ. ಸೌತೆಕಾಯಿ. ಐದನೇ ಚಿತ್ರ ತ್ರಿಭುಜ. 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 ನೋಡ್ರಲ್ಲೇ ಮೊದಲನೇದು ಬೆಕ್ಕು, ಎರಡನೇ ಚಿತ್ರ ತೊಟ್ಟಿಲು, ಮೂರನೇ ಚಿತ್ರ ಹೃದಯ, ನಾಲ್ಕನೇ ಚಿತ್ರ ಸೌತೆಕಾಯಿ, ಐದನೇ ಚಿತ್ರ ತ್ರಿಭುಜ. ಈ ರೀತಿಯಾಗಿ ಏನು ಮಾಡಬೇಕು ನೀವು, ಈ ಪುಸ್ತಕದಲ್ಲಿ ಮೊದಲನೇ ಪೇಜ್ ಪೂರ್ವಭಾವಿ ಚಟುವಟಿಕೆಯ ಮೊದಲನೇ ಪೇಜಲ್ಲಿ ಏನು ಮಾಡಬೇಕು ನೀವು, ಈ ರೀತಿಯ ಚಿತ್ರಗಳನ್ನು ಗುರುತಿಸಿ ಪದಗಳನ್ನು ಬರೆಯಬೇಕು. ಎರಡನೇ ಪ್ರಶ್ನೆ ನೋಡ್ರಲ್ಲೇ, ಈ ಆವರಣದಿಂದ ಸೂಕ್ತ ಅಕ್ಷರ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಅಕ್ಷರವನ್ನು ಬಿಟ್ಟಿದ್ದಾರೆ. ಆ ಅಕ್ಷರಗಳನ್ನು ನೀವೇನು ಮಾಡಬೇಕು, ಈ ಇದರಲ್ಲಿ ಕೊಟ್ಟಿದ್ದಾರೆ ಈ 3 ಅಕ್ಷರಗಳನ್ನು, ಅವುಗಳಲ್ಲಿ ಒಂದು ಅಕ್ಷರನ್ನು ಗುರುತಿಸಿ ಪದವನ್ನು ರಚಿಸಬೇಕು. ನೋಡ್ರಲ್ಲೇ ಈ ಡ್ಯಾಶ್ ಗಾರಿಕೆ ಅಂತಿದೆ. ಇಲ್ಲಿ ಮೈ ದೈ ಕೈ ಕೊಟ್ಟಿದ್ದಾರೆ ಅಕ್ಷರವನ್ನು. ನೀವೇನು ಮಾಡಬೇಕು, ಈ ಪದ ಅಕ್ಷರಕ್ಕೆ ಹೊಂದುವಂಗೆ ಏನು ಮಾಡಬೇಕು, ನೀವೇನು ಮಾಡಬೇಕು, ಅಕ್ಷರವನ್ನು ಬರೆದು ಪದವನ್ನು ರಚಿಸಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಗಾರಿಕೆ ಅಂತಿದೆ. ಹಾಗಾದರೆ ಏನಾಗುತ್ತದೆ, ಇದು ಕೈ ಅಂತ ಬರೆದಂದ್ರೆ ಕೈಗಾರಿಕೆ ಅಂತ ಆಗುತ್ತೆ. ಎರಡನೇದು ನೋಡಿರಿ, ಗು ಡ್ಯಾಶ್ ಟ ಅಂತಿದೆ. ಇಲ್ಲಿ ಟ ಮ ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನು ಬರೀಬೇಕು, ಮ. ಗುಮ್ಮಟ. ಯಾವ ಪದ ಆಗುತ್ತದೆ, ಗುಮ್ಮಟ. ಅದೇ ರೀತಿ ನೋಡಿರಿ ಮೂರನೇದ್ದು ಉ ಡ್ಯಾಶ್ ಲೇ ಅಂತಿದೆ. ಇಲ್ಲಿ ಏನು ಬರೀಬೇಕು ನೀವು, ಯಾ. ಉಯ್ಯಾಲೆ. ಯಾವ ಪದ ಆಗುತ್ತೆ, ಉಯ್ಯಾಲೆ. ಈ ಪದ ಆಗುತ್ತದೆ, ಹೌದಲ್ಲ. ಹಾಗಾದರೆ ಮುಂದಿನ ನೋಡ್ರಿಲ್ಲೇ ನಾಲ್ಕನೇದ್ದು ಪೇ ಅಂತ ಡ್ಯಾಶ್ ಇದೆ. ಹಾಗಾದರೆ ಏನಾಗುತ್ತದೆ ಇಲ್ಲಿ, ಪೆನ್ನು. ಯಾವುದಾಗುತ್ತದೆ, ಪೆನ್ನು. ಈ ನ್ನು ನೀವು ಇಲ್ಲಿ ಬರೀಬೇಕು. ಐದನೇದು ನೋಡ್ರಿ, ಉ ಡ್ಯಾಶ್ ಟ ನೆ ಅಂತಿದೆ. ಏನಾಗುತ್ತದೆ, ಹಾಗಾದರೆ ನೋಡ್ರಿಲ್ಲೇ ಉದ್ಘಾಟನೆ. ಯಾವುದಾಗುತ್ತದೆ, ಉದ್ಘಾಟನೆ. 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 ಈ ರೀತಿಯಾಗಿ ಕೈಗಾರಿಕೆ, ಗುಮ್ಮಟ, ಉಯ್ಯಾಲೆ, ಪೆನ್ನು, ಉದ್ಘಾಟನೆ. ಈ ರೀತಿಯಾಗಿ ಏನು ಮಾಡಬೇಕು ನೀವು, ಅಕ್ಷರಗಳನ್ನು ಗುರುತಿಸಿ ಪದವನ್ನು ರಚಿಸಬೇಕು. ಈ ರೀತಿಯಾಗಿ ಏನು ಮಾಡಬೇಕು ನೀವು, ಈ ಪೂರ್ವಭಾವಿ ಚಟುವಟಿಕೆಯಲ್ಲಿ ಮೊದಲನೇ ಪೇಜಲ್ಲಿ ನೀವು ಈ ರೀತಿಯಾಗಿ ನಿಮ್ಮ ಪುಸ್ತಕದಲ್ಲಿ ಬರೆದು ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು. ಧನ್ಯವಾದಗಳು.